ತಮಿಳುನಾಡು ಚಿತ್ರರಂಗಕ್ಕೂ ತಮಿಳುನಾಡು ರಾಜಕೀಯಕ್ಕೂ ಯಾವಾಗಲೂ ಒಂದು ಅವಿನಾಭಾವ ಮತ್ತು ಸ್ವಾರಸ್ಯಕರ ಸಂಬಂಧವಿದೆ. ಬೆಳ್ಳಿತೆರೆಯಲ್ಲಿ ಗಳಿಸಿದ ಜನಪ್ರಿಯತೆ ಮತ್ತು ಪ್ರೀತಿಯನ್ನು ರಾಜಕೀಯ ಅಖಾಡದಲ್ಲಿ ದೊಡ್ಡ ಯಶಸ್ಸಾಗಿ ಪರಿವರ್ತಿಸಿದ ಅನೇಕ ನಾಯಕರನ್ನು ತಮಿಳುನಾಡು ಕಂಡಿದೆ. ಆದರೂ ಒಬ್ಬ ಪ್ರಮುಖ ನಟ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ನಾಯಕನಾಗಿ ನಟಿಸಿದ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗುವುದು ಅರ್ಧ ಶತಮಾನದಲ್ಲಿ ಒಮ್ಮೆ ಮಾತ್ರ ನಡೆದ ಅಪರೂಪದ ಘಟನೆ. ಸುಮಾರು 5 ದಶಕಗಳ ಹಿಂದೆ ಮಕ್ಕಳ್ ತಿಲಕಂ MGR ಕಾಲದಲ್ಲಿ ನಡೆದ ಆ ಐತಿಹಾಸಿಕ ಕ್ಷಣ ಈಗ ದಳಪತಿ ವಿಜಯ್ ಅವರ ಆಗಮನದಿಂದ ಮತ್ತೆ ಮರುಕಳಿಸಿದೆ. 1977ರಲ್ಲಿ ನಡೆದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಪುರುಚಿ ತಲೈವಾರ್ MG ರಾಮಚಂದ್ರನ್ ಅವರು ಮೊದಲ ಬಾರಿಗೆ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಅವರು CM ಆಗಿ ಪಟ್ಟಕ್ಕೇರಿದ ಕೆಲವೇ ತಿಂಗಳುಗಳಲ್ಲಿ ಅವರು ನಾಯಕನಾಗಿ ನಟಿಸಿದ್ದ ಮೀನವ ನನ್ಬನ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾಗಲೇ ಅವರ ಸಿನಿಮಾ ತೆರೆಗೆ ಬಂದಿದ್ದರಿಂದ ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪೋಸ್ಟರ್ಗಳಲ್ಲಿ ಮುಖ್ಯಮಂತ್ರಿ ನಟಿಸಿದ ಸಿನಿಮಾ ಎಂಬ ವಿಶೇಷತೆ ಪಡೆದು ಚಿತ್ರಮಂದಿರಗಳಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಸಾಮಾನ್ಯ ಮೀನುಗಾರರ ಹಕ್ಕುಗಳಿಗಾಗಿ ಹೋರಾಡುವ ಪಾತ್ರದಲ್ಲಿ MGR ನಟಿಸಿದ್ದ ಈ ಚಿತ್ರ ಅವರ ಹೊಸ ರಾಜಕೀಯ ಗುರುತಿಗೆ ಇನ್ನಷ್ಟು ಬಲ ನೀಡಿತ್ತು. ಆ ಐತಿಹಾಸಿಕ ಘಟನೆ ನಡೆದು ಸುಮಾರು 50 ವರ್ಷಗಳ ನಂತರ ಅದೇ ರೀತಿಯ ಘಟನೆ ಈಗ ಮತ್ತೆ ನಡೆದಿದೆ. ತಮಿಳಿಗ ವೆಟ್ರಂ ಕಳಗಂ ಪಕ್ಷದ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ಗೆದ್ದು ತಮಿಳುನಾಡು ಮುಖ್ಯಮಂತ್ರಿಯಾದ ಜೋಸೆಫ್ ವಿಜಯ್ ಅವರ ಸಿನಿಮಾ ಜನನಾಯಗನ್ ತೆರೆಗೆ ಬಂದಿದೆ. ಜನನಾಯಗನ್ ವಿಜಯ್ ಅವರ ಸಿನಿ ಬದುಕಿನ ಕೊನೆಯ ಚಿತ್ರ ಎಂದು ಘೋಷಿಸಲಾಗಿತ್ತು. ಹಲವು ಸೆನ್ಸರ್ ಅಡೆತಡೆಗಳ ನಂತರ ಜುಲೈ 23ರಂದು ವಿಶ್ವಾದ್ಯಂತ ಬಿಡುಗಡೆಯಾಗಿದೆ. ಮುಖ್ಯಮಂತ್ರಿಯಾದ ನಂತರ ಒಬ್ಬ ನಟನ ಸಿನಿಮಾ ಬಿಡುಗಡೆಯಾಗುತ್ತಿರುವುದು ತಮಿಳು ಚಿತ್ರರಂಗದ ಇತಿಹಾಸದಲ್ಲಿ ಇದು 2ನೇ ಬಾರಿ ಮಾತ್ರ. MGR ಕಾಲದಂತೆಯೇ ವಿಜಯ್ ಅವರ ಜನನಾಯಕನ್ ಚಿತ್ರವು ಬಿಡುಗಡೆಗೂ ಮುನ್ನ ಸೆನ್ಸಾರ್ ಪ್ರಮಾಣಪತ್ರ ವಿಳಂಬ ಸೇರಿದಂತೆ ಹಲವು ಕಾನೂನು ಹೋರಾಟಗಳನ್ನು ಎದುರಿಸಬೇಕಾಯಿತು. ಆದರೆ ಎಲ್ಲ ಅಡೆತಡೆಗಳನ್ನು ಮೀರಿ ಸಿನಿಮಾ ತೆರೆಗೆ ಬಂದಾಗ GV ಪ್ರಕಾಶ್ ಅವರಂತಹ ಇತರ ನಟರ ಸಿನಿಮಾಗಳು ವಿಜಯ್ ಚಿತ್ರಕ್ಕೆ ದಾರಿ ಮಾಡಿಕೊಟ್ಟು ತಮ್ಮ ಬಿಡುಗಡೆ ದಿನಾಂಕವನ್ನು ಬದಲಾಯಿಸಿಕೊಳ್ಳುವ ಮಟ್ಟಿಗೆ ಜನನಾಯಕನ್ ಚಿತ್ರಮಂದಿರಗಳಲ್ಲಿ ಪ್ರಾಬಲ್ಯ ಸಾಧಿಸಿತು. ಸಿನಿಮಾ ಜಗತ್ತಿನಲ್ಲಿ ಖ್ಯಾತಿಯ ಉತ್ತುಂಗದಲ್ಲಿರುವಾಗಲೇ ಜನರ ಬೆಂಬಲದೊಂದಿಗೆ ನಾಡಿನ ಉನ್ನತ ಹುದ್ದೆಯಾದ CM ಕುರ್ಚಿಯನ್ನು ಏರುವುದು ಮತ್ತು ಅಧಿಕಾರ ಸ್ವೀಕರಿಸಿದ ನಂತರವೂ ತಮ್ಮ ಸಿನಿಮಾಗಳು ತೆರೆಕಂಡು ಜನರ ಪ್ರೀತಿಗೆ ಪಾತ್ರವಾಗುವುದು ಕೆಲವು ನಾಯಕರಿಗೆ ಮಾತ್ರ ಸಾಧ್ಯ. 5 ದಶಕಗಳ ಹಿಂದೆ ಪುರುಚಿ ತಲೈವಾರ್ MGR ಸೃಷ್ಟಿಸಿದ್ದ ಆ ಅಪರೂಪದ ಸಿನಿ ದಾಖಲೆಯ ಪುಟವನ್ನು ಇಂದು ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಮತ್ತೆ ನವೀಕರಿಸಿ ತಮಿಳು ಸಿನಿಮಾ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣಾಧ್ಯಾಯವನ್ನು ಬರೆದಿದೆ.